ಜುಲೈ 1, 2018 ದೆಹಲಿಯ ಬುರಾರಿ ಏರಿಯಾ. ಅದು ಎಂದಿನಂತೆ ಒಂದು ಸಾಮಾನ್ಯ ಬೆಳಗಿನ ಜಾವ. ರಸ್ತೆಗಳಲ್ಲಿ ಜನ ಓಡಾಡ್ತಾ ಇದ್ರು. ಹಾಲು ತರೋದು, ಪೇಪರ್ ಹಾಕೋದು, ಹೀಗೆ ಎಲ್ಲರೂ ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ರು. ಆದ್ರೆ ಸಾಂತ್ ನಗರದ ಒಂದು ಮನೆಯಲ್ಲಿ ಮಾತ್ರ ಅಸಹಜವಾದ ಮೌನವಿತ್ತು. ಬೆಳಿಗ್ಗೆ 7 ಗಂಟೆ ಸಮಯ. ಗುರ್ಚರಣ್ ಸಿಂಗ್ ಅನ್ನೋ ವ್ಯಕ್ತಿ ದಿನ ಬೆಳಿಗ್ಗೆ ಆ ಮನೆಗೆ ವಾಕಿಂಗ್ ಕರೆಯೋಕೆ ಬರ್ತಾ ಇದ್ರು. ಹಾಗೆ ಎಂದಿನಂತೆ ಅವತ್ತು ಕೂಡ ಬಂದ್ರು. ಆದ್ರೆ ವಿಚಿತ್ರ ಅಂದ್ರೆ ಯಾವಾಗ್ಲೂ ಕ್ಲೋಸ್ ಇರ್ತಾ ಇದ್ದಂತ ಆ ಮನೆ ಬಾಗಿಲು ಅವತ್ತು ಓಪನ್ ಆಗಿತ್ತು. ಬಾಗಿಲು ಓಪನ್ ಇದ್ದ ಕಾರಣ ಒಳಗೆ ಯಾರೋ ಇದ್ದಾರೆ ಅನ್ನೋ ಭಾವನೆ ಬರೋದು ಸಹಜ. ಅದಕ್ಕೆ ಇವರು ಲಲಿತ್ ಲಲಿತ್ ಅಂತ ಕೂಗ್ತಾ ಮನೆ ಒಳಗೆ ಹೋದ್ರು. ಆದ್ರೆ ಮನೆಯ ಹಾಲ್ ನಲ್ಲಿ ಯಾರು ಕೂಡ ಇರಲ್ಲ. ಮನೆ ಖಾಲಿ ಇರೋದು ಅವರಿಗೆ ಇನ್ನ ಅಸಹಜವಾಗಿತ್ತು. ಅದಕ್ಕೆ ಅವರು ಮಹಡಿ ಹತ್ತಿ ಮೇಲಕ್ಕೆ ಹೋದ್ರು. ಆದ್ರೆ ಮಹಡಿ ಹತ್ತಿ ಅವರು ಕಂಡ ದೃಶ್ಯ ಎಂತ ಕಲ್ಲು ಎದೆಯ ಮನುಷ್ಯನೇ ಆಗಿದ್ದರೂ ಅಲ್ಲಿಯೇ ಕುಸಿದು ಬೀಳುತ್ತಿದ್ದ. ಮನೆಯ ಮೇಲ್ಚಾವಣಿಯ ಕಬ್ಬಿಣದ ಕಂಬಿಗಳಿಗೆ ಬರೋಬ್ಬರಿ 11 ಜನ ಒಂದೇ ಸಾಲಿನಲ್ಲಿ ನೇತಾಡ್ತಾ ಇದ್ರು. ವಯಸ್ಸಾದ ಅಜ್ಜಿ, ಮಕ್ಕಳು, ಗಂಡಸರು, ಹೆಂಗಸರು ಎಲ್ಲರೂ ಸೀರೆ ಮತ್ತು ವೈರ್ಗಳನ್ನು ಕುತ್ತಿಗೆಗೆ ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ರು. ಆದ್ರೆ ಇದಕ್ಕಿಂತ ಒಂದು ದೊಡ್ಡ ಭಯಾನಕ ಸಂಗತಿ ಏನು ಗೊತ್ತಾ? ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು, ಬಾಯಿಗೆ ಟೇಪ್ ಹಚ್ಚಲಾಗಿತ್ತು, ಕೈಗಳನ್ನು ಹಿಂದಕ್ಕೆ ಕಟ್ಟಲಾಗಿತ್ತು, ಕಿವಿಯಲ್ಲಿ ಹತ್ತಿ ಇಡಲಾಗಿತ್ತು, ಕಾಲ ಕೆಳಗೆ 5 ಸ್ಟೂಲ್ ಬಿದ್ದಿದ್ವು. ಒಂದೇ ರಾತ್ರಿ ಒಂದೇ ಕುಟುಂಬದ 11 ಜನ ಉಸಿರು ನಿಲ್ಲಿಸಿಕೊಂಡಿದ್ರು. ಇದು ಕೊಲೆನಾ ಅಥವಾ ಇಡೀ ಕುಟುಂಬ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ? ಅಥವಾ ಇದರ ಹಿಂದೆ ಯಾವುದಾದರೂ ದೆವ್ವದ ಶಕ್ತಿ ಇದೆಯಾ? ಪೊಲೀಸರು ಕೂಡ ಇದನ್ನ ಮೊದಲು ಕೊಲೆ ಅಂತಾನೆ ಭಾವಿಸಿದ್ರು. ಆದ್ರೆ ತನಿಖೆ ಮುಂದೆ ಹೋಗ್ತಾ ಹೋದಂತೆ ಹೊರಬಂದ ಸತ್ಯ ಇದಕ್ಕಿಂತ ಭಯಾನಕವಾಗಿತ್ತು. ಓಕೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬುರಾರಿ ಸಾವುಗಳ ಅಸಲಿ ಸತ್ಯವನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಂಡು ಬರೋಣ. ಈ ಘಟನೆಯ ಆಳ ತಿಳಿಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಇದು ಚುಂದಾವತ್ ಕುಟುಂಬದ ಕಥೆ. ರಾಜಸ್ಥಾನದಿಂದ ಬಂದು ದೆಹಲಿಯಲ್ಲಿ ಸೆಟಲ್ ಆಗಿದ್ದ ಒಂದು ಸುಂದರವಾದ ತುಂಬು ಕುಟುಂಬ. ಮನೆಯ ಯಜಮಾನಿ 77 ವರ್ಷದ ನಾರಾಯಣ್ ದೇವಿ. ಇವರಿಗೆ 2 ಗಂಡು ಮಕ್ಕಳು, ಭುವನೇಶ್ ಮತ್ತು ಲಲಿತ್. ಒಬ್ಬ ಮಗಳು ಪ್ರತಿಭಾ ಮತ್ತು ಇವರ ಮಕ್ಕಳು ಪ್ರಿಯಾಂಕಾ, ನೀತು, ಮೋನು, ಧ್ರುವ್, ಶಿವಂ. ಹೀಗೆ ಒಟ್ಟು 11 ಜನ ಆ 3 ಅಂತಸ್ತಿನ ಮನೆಯಲ್ಲಿ ವಾಸವಾಗಿದ್ರು. ಹೊರಗಿನ ಪ್ರಪಂಚಕ್ಕೆ ಇವರು ತುಂಬಾ ನಾರ್ಮಲ್ ಆಗಿ ಕಾಣ್ತಿದ್ರು. ಭುವನೇಶ್ ಕಿರಾಣಿ ಅಂಗಡಿ ನಡೆಸ್ತಾ ಇದ್ರೆ ಲಲಿತ್ ಪ್ಲೇವುಡ್ ಬಿಸ್ನೆಸ್ ಮಾಡ್ತಿದ್ದ. ಮನೆಯ ಮೊಮ್ಮಗಳು ಪ್ರಿಯಾಂಕಳಿಗೆ ಮದುವೆ ಫಿಕ್ಸ್ ಆಗಿತ್ತು. ಜೂನ್ 17ರಂದು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಯೋಚನೆ ಮಾಡಿ, ಮನೆಯಲ್ಲಿ ಮದುವೆ ಸಂಭ್ರಮ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ, ಯಾವುದೇ ಸಾಲಬಾಧೆ ಇಲ್ಲ, ಶತ್ರುಗಳು ಯಾರು ಇಲ್ಲ. ಹೀಗಿರುವಾಗ ಎಂಗೇಜ್ಮೆಂಟ್ ಆದ ಕೇವಲ 14 ದಿನಕ್ಕೆ ಇಡೀ ಕುಟುಂಬ ನೇಣು ಹಾಕಿಕೊಳ್ಳುತ್ತೆ ಅಂದ್ರೆ ಆ 14 ದಿನಗಳಲ್ಲಿ ಅಂತದ್ದೇನಾಯ್ತು? ಅದಕ್ಕೆ ಉತ್ತರ ಸಿಗೋದು ಆ ಮನೆಯ ಕಿರಿಯ ಮಗನ ಕಥೆಯಲ್ಲಿ, ಲಲಿತ್ ಭಟಿಯಾ ಎಂಬ ನಿಗೂಢ ವ್ಯಕ್ತಿಯ ಇತಿಹಾಸದಲ್ಲಿ. ನೋಡಿ, ಎಲ್ಲವೂ ಬದಲಾಗಿದ್ದು 2007ರಲ್ಲಿ. ಲಲಿತ್ ತಂದೆ ಅಂದರೆ ನಾರಾಯಣ್ ದೇವಿ ಅವರ ಗಂಡ ಗೋಪಾಲ್ ಸಿಂಗ್ ತೀರಿಕೊಳ್ತಾರೆ. ಗೋಪಾಲ್ ಸಿಂಗ್ ಅಂದ್ರೆ ಆ ಮನೆಯ ಆಧಾರ ಸ್ತಂಭ. ಅವರು ಹೋದ ಮೇಲೆ ಲಲಿತ್ ಸಂಪೂರ್ಣ ಕುಗ್ಗಿ ಹೋಗ್ತಾನೆ. ಲಲಿತ್ಗೆ ಮೊದಲೇ 1-2 ಆಕ್ಸಿಡೆಂಟ್ ಗಳಾಗಿ ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಅದ್ರ ಜೊತೆಗೆ ಒಂದು ಘಟನೆಯಲ್ಲಿ ಅವನಿಗೆ ಮಾತು ಕೂಡ ಹೊರಟು ಹೋಗಿರುತ್ತೆ. ಎಷ್ಟೋ ವರ್ಷ ಅವನು ಯಾರ ಜೊತೆಗೂ ಮಾತಾಡಿರಲಿಲ್ಲ, ಬರೀ ಸನ್ನೆ ಮಾಡ್ತಿದ್ದ ಅಥವಾ ಬರೆದು ತೋರಿಸ್ತಿದ್ದ. ತಂದೆ ಸತ್ತು ಕೆಲವು ತಿಂಗಳುಗಳು ಕಳೆಯುತ್ತೆ. ಒಂದು ದಿನ ಹಠತ್ತಾಗಿ ಲಲಿತ್ ಮನೆಯವರನ್ನ ಕರೀತಾನೆ ಮತ್ತು ಬಾಯಿ ಬಿಟ್ಟು ಮಾತಾಡ್ತಾನೆ. ಆದ್ರೆ ಮನೆಯವರಿಗೆ ಶಾಕ್ ಆಗಿದ್ದು ಅವನ ಮಾತು ಕೇಳಿ ಅಲ್ಲ, ಅವನ ಧ್ವನಿ ಕೇಳಿ. ಯಾಕಂದ್ರೆ ಲಲಿತ್ ಬಾಯಿಂದ ಬರ್ತಿದ್ದ ಧ್ವನಿ ಅವನದಾಗಿರಲಿಲ್ಲ, ಅದು ಸತ್ತು ಹೋದ ಅವರ ತಂದೆ ಗೋಪಾಲ್ ಸಿಂಗ್ ಅವರ ಧ್ವನಿಯಾಗಿತ್ತು. ಲಲಿತ್ ಹೇಳ್ತಾನೆ, ನಾನು ಹೋಗಿಲ್ಲ, ಇಲ್ಲೇ ಇದ್ದೀನಿ, ಅಪ್ಪ ನಿಮ್ಮ ಜೊತೆನೇ ಇದ್ದಾರೆ, ಇನ್ಮುಂದೆ ಈ ಮನೆಯನ್ನ ನಾನೇ ನಡೆಸ್ತೀನಿ, ನಾನು ಹೇಳಿದಂಗೆ ಕೇಳಿದ್ರೆ ನಿಮಗೆ ಏಳಿಗೆ ಆಗುತ್ತೆ. ಮೂಢನಂಬಿಕೆ ಎಷ್ಟರ ಮಟ್ಟಿಗೆ ಇರುತ್ತೆ ನೋಡಿ. ಆ ಮನೆಯ ಸುಶಿಕ್ಷಿತ ಜನರು ಕೂಡ ಇದನ್ನ ನಂಬ್ತಾರೆ. ಅವರಿಗೆ ಲಲಿತ್ ಮನುಷ್ಯನಾಗಿ ಕಾಣಲ್ಲ, ಅಪ್ಪನ ಆತ್ಮ ಅವನೊಳಗೆ ಬಂದಿದೆ ಅಂತ ನಂಬ್ತಾರೆ. ಅಂದಿನಿಂದ ಆ ಮನೆಯ ರಿಮೋಟ್ ಕಂಟ್ರೋಲ್ ಲಲಿತ್ ಕೈಗೆ ಹೋಗುತ್ತೆ ಅಥವಾ ಲಲಿತ್ ಹೇಳುವ ಆ ಅಪ್ಪನ ಆತ್ಮದ ಕೈಗೆ ಹೋಗುತ್ತೆ. ಇನ್ನು ಪೊಲೀಸರು ತನಿಖೆ ಮಾಡಿದಾಗ ಅವರಿಗೆ ಆ ಮನೆಯಲ್ಲಿ 11 ಡೈರಿಗಳು ಸಿಗುತ್ತದೆ.
2007ರಿಂದ 2018ರವರೆಗೆ ಪ್ರತಿದಿನ ಲಲಿತ್ ಈ ಡೈರಿಗಳನ್ನು ಬರೆದಿದ್ದ. ಆದ್ರೆ ಅವನು ಬರೆಯುವಾಗ ನಾನು ಬರೆದೆ ಅಂತ ಬರೀತಿರ್ಲಿಲ್ಲ, ಬದಲಿಗೆ ಅಪ್ಪ ಹೀಗೆ ಹೇಳಿದ್ರು ಅಂತ ಬರೀತಿದ್ದ. ಆ ಡೈರಿಯಲ್ಲಿ ಏನಿತ್ತು ಗೊತ್ತಾ? ಅದು ಕೇವಲ ಡೈರಿ ಆಗಿರಲಿಲ್ಲ, ಅದೊಂದು ಕಮಾಂಡ್ ಸೆಂಟರ್ ಆಗಿತ್ತು. ಬೆಳಿಗ್ಗೆ ಎಷ್ಟೊತ್ತಿಗೆ ಏಳಬೇಕು, ರಾತ್ರಿ ಊಟಕ್ಕೆ ಏನು ಮಾಡಬೇಕು, ಬಿಸ್ನೆಸ್ ಹೇಗೆ ನಡೆಸಬೇಕು, ಯಾರ ಜೊತೆ ಮಾತಾಡಬೇಕು, ಎಲ್ಲವನ್ನೂ ಆ ಸತ್ತ ತಂದೆ ಲಲಿತ್ ಮೂಲಕ ಹೇಳಿದ್ರು. ಆಶ್ಚರ್ಯ ಅಂದ್ರೆ ಲಲಿತ್ ಹೇಳಿದಂಗೆ ಮಾಡಿದಾಗ ಅವರ ಬಿಸ್ನೆಸ್ ನಿಜವಾಗ್ಲೂ ಬೆಳೆಯೋಕೆ ಶುರುವಾಯಿತು. ಅವರ ಕಷ್ಟಗಳು ದೂರ ಆದ್ವು. ಇದು ಅವರ ನಂಬಿಕೆಯನ್ನು ಇನ್ನೂ ಗಟ್ಟಿ ಮಾಡಿತು. ಲಲಿತ್ ಮಾತು ಕೇಳಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಅವನ ಮಾತು ಮೀರಿದ್ರೆ ಅಪ್ಪನಿಗೆ ಕೋಪ ಬರುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಶುರುವಾಯಿತು. ಪ್ರತಿದಿನ ರಾತ್ರಿ ಇಡೀ ಕುಟುಂಬ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ರು. ಲಲಿತ್ ಮಧ್ಯದಲ್ಲಿ ಕೂತ್ಕೊಳ್ತಾ ಇದ್ದ. ಅವನ ಮೈ ಮೇಲೆ ಯಾರೋ ಬೇರೊಬ್ಬರ ಆತ್ಮ ಬಂದಿದೆ ಅಂತ ಅವರು ನಂಬಿದ್ರು. ಅವನು ಕೂಡ ತಂದೆಯ ಧ್ವನಿಯಂತಿದ್ದ ಧ್ವನಿಯಲ್ಲಿ ಆರ್ಡರ್ ಮಾಡ್ತಿದ್ದ. ಇದೇ ರೀತಿ ಬರೋಬ್ಬರಿ 11 ವರ್ಷ ನಡೀತು. ಇನ್ನೊಂದು ವಿಚಿತ್ರ ಸಂಗತಿ ಹೇಳ್ತೀನಿ ಕೇಳಿ. ಘಟನೆ ನಡೆಯುವ ಕೆಲವು ದಿನಗಳ ಮುಂಚೆ ಲಲಿತ್ ಮನೆಯ ಗೋಡೆಗೆ 11 ಪೈಪ್ಗಳನ್ನ ಅಳವಡಿಸುತ್ತಾನೆ. ಸಾಮಾನ್ಯವಾಗಿ ಪೈಪ್ಗಳು ನೀರು ಹೋಗೋಕೆ ಇರುತ್ತೆ, ಆದ್ರೆ ಈ ಪೈಪ್ಗಳು ಯಾವುದೇ ಟ್ಯಾಂಕಿಗೆ ಕನೆಕ್ಟ್ ಆಗಿರಲಿಲ್ಲ. ಸುಮ್ಮನೆ ಗೋಡೆಗೆ ತೂತು ಮಾಡಿ ಹೊರಗಡೆ ಕಾಣುವ ಹಾಗೆ ಇಡಲಾಗಿತ್ತು. ಪೊಲೀಸರು ಮತ್ತು ಜನ ಗಮನಿಸಿದಾಗ ಒಂದು ಶಾಕಿಂಗ್ ಪ್ಯಾಟ್ರನ್ ಸಿಕ್ತು. ಆ 11 ಪೈಪ್ಗಳಲ್ಲಿ 7 ಪೈಪ್ಗಳು ಕೆಳಗೆ ಬಾಗಿತ್ತು, 4 ಪೈಪ್ಗಳು ನೇರವಾಗಿತ್ತು. ಆ ಮನೆಯಲ್ಲಿ ಸತ್ತವರಲ್ಲಿ 7 ಜನ ಹೆಂಗಸರು, 4 ಜನ ಗಂಡಸರು. ಇದು ಕಾಕತಾಳೀಯನ ಅಥವಾ ಲಲಿತ್ಗೆ ಮೊದಲೇ ಗೊತ್ತಿತ್ತ? ಅಕ್ಕಪಕ್ಕದವರು ಹೇಳುವ ಪ್ರಕಾರ ಇದು ಆತ್ಮಗಳಿಗೆ ಓಡಾಡಲು ಮಾಡಿದ್ದ ದಾರಿ ಅಂತ ಲಲಿತ್ ನಂಬಿದ್ದ. ಈಗ ಆ ಕರಾಳ ರಾತ್ರಿ ಬಗ್ಗೆ ಮಾತಾಡೋಣ. ಜೂನ್ 2018. ಲಲಿತ್ಗೆ ಒಂದು ಹೊಸ ಆದೇಶ ಬರುತ್ತೆ. ಡೈರಿಯಲ್ಲಿ ಹೀಗೆ ಬರೆಯಲಾಗಿತ್ತು: ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದ್ರೆ, ಅಪ್ಪನಿಗೆ ಶಾಂತಿ ಸಿಗಬೇಕು ಅಂದ್ರೆ ನಾವೆಲ್ಲರೂ ಒಂದು ದೊಡ್ಡ ಪೂಜೆ ಮಾಡಬೇಕು. ಅದರ ಹೆಸರು ಬಟ್ ತಪಸ್ಸು, ಅಂದರೆ ಆಲದ ಮರದ ಪೂಜೆ. ಇದರ ಅರ್ಥ ಏನು ಗೊತ್ತಾ? ಆಲದ ಮರದ ಎಲೆಗಳು ಹೇಗೆ ನೇತಾಡುತ್ತವೆಯೋ ಅದೇ ರೀತಿ ಮನೆಯವರೆಲ್ಲ ನೇತಾಡಬೇಕು. ಲಲಿತ್ ಮನೆಯವರಿಗೆ ಕನ್ವಿನ್ಸ್ ಮಾಡ್ತಾನೆ, ಹೆದರಬೇಡಿ, ಯಾರು ಸಾಯಲ್ಲ. ನಾವು ಕುತ್ತಿಗೆಗೆ ಹಗ್ಗ ಹಾಕಿಕೊಂಡು ಸ್ಟೂಲ್ ಒದ್ದ ತಕ್ಷಣ ಆಕಾಶ ನಡುಗುತ್ತೆ, ಭೂಮಿ ಕಂಪಿಸುತ್ತೆ. ಆಗ ಅಪ್ಪ ಬಂದು ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಹಗ್ಗಗಳನ್ನು ಬಿಚ್ಚಿ ಕೆಳಗೆ ಇಳಿಸ್ತಾರೆ. ಅದಾದ್ಮೇಲೆ ನಮಗೆ ಸೂಪರ್ ಪವರ್ ಸಿಗುತ್ತೆ. ನೋಡಿ, ವಿಪರ್ಯಾಸ ಅಂದ್ರೆ ಅವರು ಸಾಯಲು ನೇಣು ಹಾಕಿಕೊಳ್ಳಲಿಲ್ಲ, ಅವರು ಬದುಕಲು, ಇನ್ನು ಶಕ್ತಿಶಾಲಿಗಳಾಗಲು ನೇಣು ಹಾಕಿಕೊಂಡರು. ಇನ್ನು ಜೂನ್ 30, 2018 ರಾತ್ರಿ ಸಿಸಿಟಿವಿ ಫುಟೇಜ್ ಪ್ರಕಾರ ರಾತ್ರಿ 10 ಗಂಟೆಗೆ ಮನೆಯ ಸೊಸೆಯಂದಿರು 5 ಸ್ಟೂಲ್ಗಳನ್ನ ತರ್ತಾರೆ. ರಾತ್ರಿ 10:40ಕ್ಕೆ ಒಬ್ಬ ಡೆಲಿವರಿ ಬಾಯ್ 20 ರೋಟಿಗಳನ್ನ ಡೆಲಿವರಿ ಕೊಡ್ತಾನೆ. ನೋಡಿ, ಸಾಯೋರು ಯಾರಾದ್ರೂ ಊಟ ಆರ್ಡರ್ ಮಾಡ್ತಾರಾ? ಇಲ್ಲ, ಅವರಿಗೆ ತಾವು ಬದುಕ್ತೀವಿ ಅನ್ನೋ ನಂಬಿಕೆ ಇತ್ತು. ರಾತ್ರಿ 1 ಗಂಟೆಗೆ ಲಲಿತ್ ಪೂಜೆನ ಶುರು ಮಾಡ್ತಾನೆ. ಡೈರಿಯಲ್ಲಿ ಬರೆದಿದ್ದ ಆರ್ಡರ್ ಪ್ರಕಾರ ಎಲ್ಲರೂ ರೆಡಿ ಆಗ್ತಾರೆ. ಲಲಿತ್ ಹೀಗೆ ಹೇಳ್ತಾನೆ: ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ, ಯಾಕಂದ್ರೆ ಅಪ್ಪ ಬರೋದನ್ನ ನೋಡೋ ಧೈರ್ಯ ನಿಮಗಿಲ್ಲ. ಬಾಯಿಗೆ ಟೇಪ್ ಹಾಕಿಕೊಳ್ಳಿ, ಯಾಕಂದ್ರೆ ಯಾರು ಕಿರುಚಾಡಬಾರದು. ಕಿವಿಗೆ ಹತ್ತಿ ಇಟ್ಟಿಕೊಳ್ಳಿ, ಬೇರೆ ಶಬ್ದ ಕೇಳಬಾರದು. ಮನೆಯ ಸದಸ್ಯರೆಲ್ಲ ಆ ಆರ್ಡರ್ ಪ್ರಕಾರ ಹಾಲ್ನಲ್ಲಿ 10 ಜನ ಒಂದೇ ಲೈನ್ ನಲ್ಲಿ ನಿಲ್ತಾರೆ. ವಯಸ್ಸಾದ ಅಜ್ಜಿ ನಾರಾಯಣ್ ದೇವಿ ಇನ್ನೊಂದು ರೂಮ್ ನಲ್ಲಿ ಬೆಲ್ಟ್ ಬಿಗಿದುಕೊಳ್ತಾರೆ. ಲಲಿತ್ ಸಿಗ್ನಲ್ ಕೊಡ್ತಾನೆ. ಒಂದೇ ಕ್ಷಣದಲ್ಲಿ ಎಲ್ಲರೂ ತಮ್ಮ ಕಾಲ್ ಕೆಳಗಿದ್ದ ಸ್ಟೂಲ್ ಒದಿತಾರೆ. ಅವರು ಕಾಯ್ತಾ ಇದ್ರು, ಇವಾಗ ಅಪ್ಪ ಬರ್ತಾರೆ, ನಮ್ಮನ್ನ ಹಿಡಿತಾರೆ ಅಂತ. 1 ಸೆಕೆಂಡ್ ಹೋಯ್ತು, 10 ಸೆಕೆಂಡ್ ಹೋಯ್ತು, 1 ನಿಮಿಷ ಹೋಯ್ತು, ಯಾರೂ ಬರಲಿಲ್ಲ. ಭೂಮಿಯೂ ನಡುಗಲಿಲ್ಲ, ಆಕಾಶವೂ ಬೀಳಲಿಲ್ಲ. ಉಸಿರಾಡಲು ಗಾಳಿ ಇಲ್ಲದೆ, ಕೈಕಾಲು ಆಡಿಸಲು ಆಗದೆ ಒಬ್ಬರಾದ ಮೇಲೆ ಒಬ್ಬರು ಒದ್ದಾಡಿ ಪ್ರಾಣ ಬಿಡ್ತಾರೆ. ಕೊನೆಗೆ ಲಲಿತ್ ಕೂಡ ಪ್ರಾಣ ಬಿಡ್ತಾನೆ. ನೋಡಿ, ಒಬ್ಬ ವ್ಯಕ್ತಿಯ ಭ್ರಮೆ 11 ಮುಕ್ತ ಜೀವಿಗಳನ್ನ
ಬಲಿ ತೆಗೆದುಕೊಂಡಿತ್ತು. ಮರುದಿನ ಪೊಲೀಸರಿಗೆ ಸಿಕ್ಕಿದ್ದು ಬರೀ ಎಣಗಳು ಮತ್ತು ಆ 11 ಡೈರಿಗಳು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯಾರ ಶರೀರದ ಮೇಲೂ ಗಾಯಗಳಿರಲಿಲ್ಲ, ಯಾರು ಬಲವಂತ ಮಾಡಿರಲಿಲ್ಲ, ಎಲ್ಲರೂ ತಮ್ಮ ಇಚ್ಛೆಯಿಂದಲೇ ನೇಣು ಹಾಕಿಕೊಂಡಿದ್ರು. ಮನೋಶಾಸ್ತ್ರಜ್ಞರು ಈ ಘಟನೆಯನ್ನು ಶೇರ್ಡ್ ಸೈಕೋಸಿಸ್ ಅಂತ ಕರೀತಾರೆ. ಅಂದ್ರೆ ಮನೆಯ ಮುಖ್ಯಸ್ಥನಿಗೆ ಇರುವ ಒಂದು ಭ್ರಮೆ ನಿಧಾನವಾಗಿ ಮನೆಯವರಿಗೆಲ್ಲ ಹರಡೋದು. ಲಲಿತ್ ಏನನ್ನ ಸತ್ಯ ಅಂತ ನಂಬಿದ್ನೋ ಮನೆಯವರು ಕೂಡ ಅದನ್ನೇ ಸತ್ಯ ಅಂತ ನಂಬಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅದಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಾದ್ರು. ಸ್ನೇಹಿತರೆ, ಈ ಘಟನೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಮೂಢನಂಬಿಕೆ ಮತ್ತು ಕುರುಡು ಭಕ್ತಿ ಮನುಷ್ಯನನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಮನೆಯಲ್ಲಿ ಆ 11 ಪೈಪ್ಗಳು ಇಂದಿಗೂ ಇವೆ. ಜನ ಇವತ್ತಿಗೂ ಆ ದಾರಿಯಲ್ಲಿ ಹೋಗೋಕೆ ಭಯ ಪಡ್ತಾರೆ. ನಿಮ್ಗೇನನ್ಸುತ್ತೆ? ಲಲಿತ್ಗೆ ನಿಜವಾಗ್ಲೂ ದೆವ್ವ ಹಿಡ್ದಿತ್ತ ಅಥವಾ ಅದು ಬರೀ ಅವನ ಮನಸ್ಸಿನ ಕಾಯಿಲೆನಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಮಿಸ್ಟರಿ ವಿಡಿಯೋಗಳಿಗಾಗಿ ಸಖತ್ ಟಾಪಿಕ್ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.